ಗುರುಗಳೀಗ ಕನ್ಯಾ ರಾಶಿಯ ಬಗ್ಗೆ ತಿಳಿಯುವಂತ ಸಮಯ. ಕನ್ಯಾ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಯಾವ ವೃತ್ತಿಯನ್ನ ಇವರು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಇವರ ಪ್ಲಸ್ ಅಂಡ್ ಮೈನಸ್ ಅನ್ನು ಹೇಳೋದಾದ್ರೆ? ಕನ್ಯಾ ರಾಶಿಯವರು ಆಂತರ್ಯದಲ್ಲಿ ಇವರ ಹೃದಯ ಮಾತ್ರ ಹೃದಯ. ಈ ರಾಶಿಯ ಯಜಮಾನ ಬುಧ. ಹಾಗಾಗಿ ಬೌದ್ಧಿಕವಾಗಿ ತಮ್ಮನ್ನು ತಾವು ನಿರೂಪಿಸಿಕೊಳ್ಳುವಲ್ಲಿ ಇವರು ಬಹಳ ಪ್ರಬಲರಾಗಿ ಇರುವಂಥದ್ದಕ್ಕೆ ಅವಕಾಶ ಇರುತ್ತೆ. ಇನ್ನು ಇಲ್ಲಿರುವ ದೌರ್ಬಲ್ಯಗಳು ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ, ಅನೇಕ ಮಹತ್ವದ ಘಟ್ಟಗಳನ್ನು ಇನ್ನು ತಲುಪಲಿಕ್ಕೆ ಹೋಗ್ತಾ ಇದ್ದೇವೆ ಅನ್ನುವಂತಹ ಸಂದರ್ಭದಲ್ಲಿ ಇವರು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸುವಂಥದ್ದಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ಕಾರಣ ಇಷ್ಟೇ, ಈ ರಾಶಿ ತನಗೆ ಅನುಕೂಲಕರನಾದಂತಹ ಸೂರ್ಯನ ನಕ್ಷತ್ರವಾದಂಥ ಉತ್ತರ ನಕ್ಷತ್ರದಲ್ಲಿಯೂ ಅಡಕವಾಗಿರುತ್ತೆ. ಆದರೆ ಇವರಿಗೆ ತೊಂದರೆ ಆಗುವಂಥದ್ದು ಹಸ್ತ ನಕ್ಷತ್ರದ ಚಂದ್ರ. ಹಾಗೆ ಈ ರಾಶಿಯವರಿಗೆ ಕುಜನ ಏನು ಚಿತ್ತಾ ನಕ್ಷತ್ರವೂ ಕೂಡ 2 ಭಾಗ ಇಲ್ಲಿ ಸೇರಿರುತ್ತೆ. ಬೌದ್ಧಿಕವಾದಂಥ ವಿಚಾರ ಇದೆ ಅಂತ ಹೇಳಿದಾಗ ಅನೇಕ ರೀತಿಯ ಶಕ್ತಿಯನ್ನು, ಅಂದರೆ ಜಿಜ್ಞಾಸೆಯ ಅಥವಾ ತಾರ್ಕಿಕವಾದಂಥ ಉನ್ನತ ಅಭ್ಯಾಸದ ಅಥವಾ ನಿಗೂಢವಾದಂಥ ವಿಚಾರಗಳು, ದೇವರ ಬಗೆಗಿನ ವಿಚಾರಗಳು, ಸೈನ್ಸಿನ ಬಗೆಗಾಗಿನ ವಿಚಾರಗಳು, ಜಗತ್ತನ್ನು ಅರಿಯಬಹುದಾದಂಥ ಹೊಸ ಹೊಸ ವಿಚಾರಗಳತ್ತ ಇವರ ಆ ಒಂದು ಮನಸ್ಸಿನ ಏನು ಓಟ ಇದೆ ಹೇಳುವಂಥದ್ದು ಸತ್ಯವಾದರೂ ಕೂಡ, ಚಂದ್ರನ ಸಂದರ್ಭ ಬಂದಾಗ ಚಂದ್ರ ಇವರ ಮನಸ್ಸಿನ ಮೇಲೆ ಆಳವಾದಂಥ ಗಾಯಗಳನ್ನು ನಿರ್ಮಾಣ ಮಾಡುವಂಥ ಸನ್ನಿವೇಶಗಳನ್ನು ಕೃಷ್ಣ ಪಕ್ಷದಲ್ಲಿ ತಂದುಬಿಡ್ತಾನೆ. ಶುಕ್ಲ ಪಕ್ಷದಲ್ಲಿ ತರೋದಿಲ್ಲ ಅಂತಲ್ಲ, ಶುಕ್ಲ ಪಕ್ಷದಲ್ಲೂ ಕೂಡ ತರಬಹುದು. ಆದರೆ ಬೌದ್ಧಿಕವಾಗಿ ಇವರು ಬಹಳ ಪ್ರಬಲರಾಗಿರೋದ್ರಿಂದ ಚಂದ್ರನಿಗೆ ಬೆಳಕು ತುಂಬಿದಂತಹ ಸಂದರ್ಭದಲ್ಲಿ ಚಂದ್ರನಿಂದ ಆಗುವಂಥ ಆಘಾತವನ್ನು ಸಹಿಸಬಹುದಾದಂತಹ ಶಕ್ತಿಯನ್ನು ಇವರು ಪಡೆದಿರ್ತಾರೆ. ಯಾಕೆಂದರೆ ಇವರ ಆಂತರ್ಯದಲ್ಲಿ ಇರುವಂತಹ ಕೆಲವು ಧೈರ್ಯದ ವಿಚಾರಗಳು. ಆದರೆ ಕೃಷ್ಣ ಪಕ್ಷ ಬಂದಾಗ ತಮ್ಮ ಬೌದ್ಧಿಕ ಶಕ್ತಿಯೇ ಯಾವ ಮಿತಿಯನ್ನು ಹೊಂದಿದೆ ಎನ್ನುವಂಥದ್ದನ್ನು ತಿಳಿಯಲಿಕ್ಕೆ ಸಾಧ್ಯವಾಗದೆ ಮಿತಿಯನ್ನೇ ಶಕ್ತಿಯನ್ನಾಗಿ ಮಾಡಿಕೊಳ್ಳುವಂಥ ಒಂದು ಅವಸರದ ಪ್ರವೃತ್ತಿಯನ್ನು ಇವರು ತೋರಿಸಬಲ್ಲಂಥ ಒಂದು ವಿಚಾರಕ್ಕೆ ತಮ್ಮನ್ನೇ ತಾವು ಕಟ್ ಹಾಕಿಕೊಂಡು ಏನು ಮಾಡ್ತಾರೆ, ಒಂದು ಆಳವಾದಂತಹ ಒಂದು ಗುಂಡಿಯಲ್ಲಿ ಬೀಳುವಂಥ ಒಂದು ಸಂದರ್ಭವನ್ನು ನಿರ್ಮಿಸ್ಕೊಂಡು ಬಿಡ್ತಾರೆ. ಇಲ್ಲೆಲ್ಲ ನಾನು ಕೆಲವು ವ್ಯಕ್ತಿಗಳನ್ನು ಹೇಳಬಹುದು, ಇವರು ಈ ಜೀವನದಲ್ಲಿ ಯಾರ್ಯಾರು ಈ ರೀತಿಯಲ್ಲಿ ಹೊರಳೆ ಬಿದ್ದಿದ್ದಾರೆ ಅನ್ನುವಂಥದ್ದನ್ನು. ಆದರೆ ಕೆಲವು ಕಾರಣಗಳಿಗಾಗಿ ಅವನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಇವತ್ತು ಭಾರತೀಯ ಸಂದರ್ಭದ ಬಹಳ ಜನಪ್ರಿಯ ನಾಯಕರಾದಂಥ ಒಂದು 4-5 ವ್ಯಕ್ತಿಗಳು ಇದೇ ಕನ್ಯಾರ. ಅವರೆಲ್ಲರೂ ವಿವಿಧ ಕಾರಣಗಳಿಗಾಗಿ ಮುಗ್ಗರಿಸಿದಂಥ ಅವಸ್ಥೆಯಲ್ಲಿ ಇವತ್ತು ಇದ್ದಾರೆ. ನಾಳೆ ಯಾವುದೋ ಒಂದು ದಿನ ಅವರ ವಿಚಾರ ಮತ್ತು ಮೇಲೆದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬೇಕಾದಂತಹ ಸಂದರ್ಭಗಳು ಮತ್ತು ನಿರ್ಮಾಣ ಆಗಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಸಂದರ್ಭಗಳು ಅಂದರೆ ಮತ್ತೆ ಅಗೇನ್ ಈ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಅನೇಕ ಶಾಖೆಗಳು ಬೇರೆ ಬೇರೆ ರೂಪವನ್ನು ಅದು ಹೇಳ್ತಾ ಹೋಗುತ್ತೆ. ನಾನು ಹೇಳ್ತಾ ಇರೋದು ನಟ್ಶಲ್ನಲ್ಲಿ. ಹಾಗಾಗಿ ಇವರ ಜ್ಞಾನವೇ ಇವರ ಮಿತಿ, ಇವರ ಬುದ್ಧಿಯೇ ಇವರ ದುರ್ಬುದ್ಧಿ. ಇಂಥದ್ದಾದಾಗ ಕಷ್ಟವಾದಂಥ ಪರಿಸ್ಥಿತಿಯನ್ನು ಇವರು ಎದುರಿಸ್ತಾರೆ. ಅಥವಾ ಎಲ್ಲಿ ನಯಗಾರಿಕೆಯನ್ನು ತೋರಿಸಬೇಕೋ ಅಲ್ಲಿ ಅಹಂಕಾರವನ್ನು ತೋರಿಸಿಬಿಡಬಹುದಾದಂಥ ಪ್ರವೃತ್ತಿಯನ್ನು ತೋರಿಸ್ತಾರೆ. ಆಂತರ್ಯದಲ್ಲಿ ಇವರ ಅಹಂಕಾರಿಗಳೇ ಅಂತಲ್ಲ, ಆದರೆ ಅವರ ಒಂದು ಮೆಷರ್ಮೆಂಟ್, ಏನೋ ಒಂದು ಲೆಕ್ಕಾಚಾರ, ಇಲ್ಲಿ ನಾನು ಭಾಳ ಹಠಮಾರಿಯಾಗಿರಬೇಕು. ಹಠಮಾರಿಯಾಗಿರುವಂಥದ್ದು ತಪ್ಪು ಅಂತ ಹೇಳೋದಿಲ್ಲ. ಎಲ್ಲಿ ಹಠಮಾರಿತ್ವವನ್ನು ಪ್ರದರ್ಶಿಸಬೇಕೋ ಅಲ್ಲಿ ಪ್ರದರ್ಶಿಸಲೇಬೇಕು. ಆದರೆ ಹಠಮಾರಿತ್ವವನ್ನು ಪ್ರದರ್ಶಿಸಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಪ್ರದರ್ಶಿಸದೆಯೇ ಅದು ಬೇಕಿರದಂಥ ಸಂದರ್ಭದಲ್ಲಿ ಪ್ರದರ್ಶಿಸಿದಾಗ ಇವರಿಗೆ ವಿರುದ್ಧವಾಗಿಯೇ ವಿಚಾರಗಳು ಏನಾಗುತ್ತೆ. ಆದರೆ ಇವರ ವಿಚಾರದಲ್ಲಿ ಏನು ಅಂತಂದರೆ, ಇವರ ರಾಶಿಯಲ್ಲಿಯೇ ಬುಧ ಇದ್ದಾನೆ ಅಂತಾದರೆ ಅದ್ಭುತವಾದಂಥ ಪಾಂಡಿತ್ಯವನ್ನು ತೋರಿಸುವಂಥ ವ್ಯಕ್ತಿಯಾಗಿ ಇವರು ಬೆಳೀಬಹುದು. ಪಾಂಡಿತ್ಯ ಎಲ್ಲೆಲ್ಲಿ ಹಾಗಾದರೆ ಎಲ್ಲಿ ಪಾಂಡಿತ್ಯ ಅನ್ನುವಂಥದ್ದು ಈ ಜಗತ್ತಿನ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಎಲ್ಲ ವಿಧಾನದಲ್ಲೂ ಬೇಕು. ನಮಗೆ ಒಂದು ಮನೆಯನ್ನು ಕಟ್ಟುವುದರಿಂದ ಹಿಡಿದು, ಅಥವಾ ನಮ್ಮ ರಾಜ್ಯವನ್ನು ಕಟ್ಟುವುದರಿಂದ ಹಿಡಿದು, ಅಥವಾ ನಮ್ಮ ಸೈನ್ಸನ್ನು ಬೆಳೆಸುವಲ್ಲಿಂದ ಹಿಡಿದು, ನಮ್ಮ ಚರಿತ್ರೆಯ ಬಗ್ಗೆ ಬೇಕಾದಂಥ ಸಾಮಗ್ರಿಗಳನ್ನು ಒದಗಿಸ್ಕೊಂಡು ಅದರನ್ನು ಬರೆಯುವಂಥದ್ರ ಬಗ್ಗೆ ಹಿಡಿದು, ಒಬ್ಬ ಲೇಖಕನ ಲೇಖನಿಗೆ ತುಂಬಬೇಕಾದಂಥ ಶಕ್ತಿಯನ್ನು ತನ್ನ ಒಂದು ಮನಸ್ಸಿನ ಕಲ್ಪನೆಯ ಮೂಲಕ ರೂಪಿಸಿಕೊಡುವಂಥ ವಿಚಾರದಲ್ಲಿರಬಹುದು. ಇವೆಲ್ಲದರ ರೀತಿಯಲ್ಲಿಯೂ ಶೋಭಿಸಬಹುದಾದಂಥ ಒಂದು ಶಕ್ತಿಯನ್ನು ಹೊಂದಲು, ಅದನ್ನು ಪ್ರದರ್ಶಿಸಲು ಇವರು ಶಕ್ತಿಯನ್ನು ಪಡೆದಿರ್ತಾರೆ.
ಆದರೆ ಆ ಪಡೆಯುವಿಕೆಗೆ ಬೇಕಾದಂತಹ ಒಂದು ವಿಚಾರದಲ್ಲಿ ಇವರಿಗೂ ಕೂಡ ಒಂದು ಸಣ್ಣ ತೊಂದರೆ ಏನು ಬರುತ್ತೆ ಅಂದರೆ, ಯಾವಾಗ ಬೇಕಿಲ್ಲವೋ ಆ ಟೈಮ್ನಲ್ಲಿ ಇವರು ಸ್ವಲ್ಪ ಆ್ಯಂಬಿಗ್ಯುಟಿ ಅಂದರೆ ಹೀಗೋ ಹಾಗೋ ಅನ್ನುವಂಥ ಒಂದು ಸ್ವರೂಪವನ್ನು ತೋರಿಸ್ತಾರೆ. ಹೀಗೋ ಹಾಗೋ ಅನ್ನುವಂಥ ಸ್ವರೂಪ ಕೇವಲ ಚಂದ್ರನಿಂದ ಮಾತ್ರ ದತ್ತವಾಗುವಂಥದ್ದಲ್ಲ, ರಾಹುವಿನ ಕಾರಣಕ್ಕಾಗಿಯೂ ಅದು ಬರುತ್ತೆ. ನಾನು ಹಾಗೇ ಹೇಳಿದಂತೆ, ನಾವು ಯಾವುದನ್ನು ಕಣ್ಣಲ್ಲಿ ಕಾಣಬಹುದೋ ಆ ಎಲ್ಲ ವಿಚಾರಗಳನ್ನು ನಾವು ಸತ್ಯ ಅನ್ನುವಂಥದ್ದಾಗಿ ಅದನ್ನು ನಮ್ಮ ಗ್ರಹಿಕೆಗೆ ಸ್ವೀಕರಿಸಬಹುದಾದರೂ, ಈ ರಾಹು ಕೇತು ಅನ್ನುವಂಥ ಗ್ರಹಗಳನ್ನು ನಮ್ಮ ನೋಟಕ್ಕಾಗಲಿ ಸ್ಪರ್ಶಕ್ಕಾಗಲಿ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಇದೆ ಅಷ್ಟೇ. ನಾವು ಫ್ಯಾನನ್ನು ಹಾಕಿದಾಗ ಅಲ್ಲಿ ಗಾಳಿ ಇದೆ ಅನ್ನುವಂಥದ್ದು ನಮಗೆ ಕಾಣೋದಿಲ್ಲ. ಆದರೆ ಒಂದು ಕರ್ಚಿಫನ್ನು ಅದರ ಎದುರಿಗಿಟ್ಟರೆ ಅದು ಏನಾಗುತ್ತೆ, ಶೇಕ್ ಆಗುತ್ತೆ. ಸೊ ಇಲ್ಲಿ ಪ್ರಬಲವಾದಂಥ ಒಂದು ಗಾಳಿಯ ವರ್ತುಲ ಇಲ್ಲಿ ಸುತ್ತುತ್ತಾ ಉಂಟು. ಹಾಗಾಗಿ ಈ ರಾಹು ಮತ್ತು ಕೇತುಗಳು ಕೂಡ, ಈ ರಾಹು ಕೇತುಗಳು ಇವು ಅಸ್ತಿತ್ವದಲ್ಲಿಲ್ಲ, ಶ್ಯಾಡೋ ಅಷ್ಟೇ. ಇವು ಏನು, ಅವು ಛಾಯಾಗ್ರಹಗಳು. ಛಾಯಾಗ್ರಹಗಳು ಅಂದ ಮಾತ್ರಕ್ಕೆ ಅವು ಸುಳ್ಳು ಅಂತಲ್ಲ, ಅವು ಇದೆ, ಅವು ಕೊಡ್ತವೆ ತೊಂದರೆ. ಹಾಗಾಗಿ ಈ ಬುಧನ ಒಂದು ಸಂದರ್ಭದಲ್ಲಿ ಸರ್ಪದ ವಿಚಾರ ಏನಾದರೂ ಏರುಪೇರಾಗುವಂಥ, ಇಂಬ್ಯಾಲೆನ್ಸ್ ಆಗುವಂಥ ಸಣ್ಣ ಸಂದರ್ಭ ಬಂತು ಅಂತಾದರೆ, ನಾವು ಕೆಲವರ ಬಗ್ಗೆ ಹೇಳ್ತೀವಿ ನೋಡಿ, ಅವನು ಭಾಳ ಬುದ್ಧಿವಂತ, ಆದರೆ ಸ್ವಲ್ಪ ಹೀಗೆ ಹೇಳುವಂಥ ಒಂದು ಸಂದರ್ಭ ನಾವು ಹೇಳ್ತೇವಲ್ಲ. ಹಾಗಾಗಿ ಇವರ ಎಲ್ಲ ರೀತಿಯ ಬೌದ್ಧಿಕ ಮಟ್ಟವೂ ಕೂಡ ಇಟ್ ಮೇ ಗೋ ಅನ್ನೋಟಿಸ್ಡ್. ಎಲ್ಲವೂ ಇದ್ದು ಯಾವುದನ್ನೂ ಸಾಧಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಅತಂತ್ರ ಸ್ಥಿತಿಯನ್ನು ತಲುಪಿಬಿಡಬಹುದು. ಹಾಗಾದರೆ ಇದನ್ನು ನಿವಾರಿಸಿಕೊಡುವಂಥ ವಿಚಾರ ಹೇಗೆ? ತನ್ನದೇ ಆದಂತಹ ಕಾನ್ಫಿಡೆನ್ಷಿಯಲ್ ವ್ಯಕ್ತಿಗಳು ಯಾರು, ನನಗೆ ಸಹಾಯ ಮಾಡಬಹುದು ಅನ್ನುವಂಥದ್ದನ್ನು ಇವರು ಅರಿತುಕೊಳ್ಳಬೇಕಾದಂಥ ಅವಶ್ಯಕತೆ ತುಂಬ ಇರುತ್ತೆ. ಯಾಕೆಂದರೆ ಈ ಜೀವನದಲ್ಲಿ ಕೆಲವು ಸಲ ಏನಾಗುತ್ತೆ, ಈಗ ನಾವೇ ಅನೇಕ ರಾಜಕೀಯ ಪಕ್ಷಗಳನ್ನು ನೋಡ್ತೇವೆ. ಅನೇಕ ರಾಜಕೀಯ ಪಕ್ಷಗಳು ತಾವು ಗೆಲ್ತೇವೆ ಅನ್ನುವಂಥದ್ದು ಶತಸಿದ್ಧವಾಗಿದ್ದರೂ ಕೂಡ ಯಾವುದೋ ಒಂದಿಷ್ಟು ಪಕ್ಷಗಳ ಜೊತೆಗೆ ತಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳೋಣ. ಯಾಕೆಂದರೆ ಡಬ್ಲಿ ಅಶ್ಯೂರ್ಡ್, ಅಂದರೆ ಅಶ್ಯೂರ್ಡ್ ಇದ್ದರೂ ಕೂಡ ಅದನ್ನು ಇನ್ನೊಮ್ಮೆ ದೃಢೀಕರಿಸ್ಕೊಳ್ಳೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇನ್ನೊಬ್ಬರ ನೆರವನ್ನು, ಯಾಕೆಂದರೆ ಇನ್ನೊಬ್ಬರ ನೆರವನ್ನು ಯಾಕೆ, ನಾನು ಯಾವಾಗ ಮುಖ್ಯನಾಗ್ತೇನೆ, ಕೇವಲವಾದ ನನ್ನ ಶಕ್ತಿಯಿಂದ ಮಾತ್ರ ನಾನು ಪರಿಪೂರ್ಣನಾಗೋದಿಲ್ಲ. ನನ್ನ ಶಕ್ತಿಗೆ ಇನ್ನೊಂದು ಶಕ್ತಿ ಸಂಯೋಜಿಸಲ್ಪಟ್ಟು ಅದು ಸಕಾರಾತ್ಮಕವಾದಂಥ ರೀತಿಯಲ್ಲಿ ಸ್ಪಂದಿಸಿದರೆ ನಾನು ದೊಡ್ಡ ರೀತಿಯಲ್ಲಿ ಶಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆಗ ನನ್ನನ್ನು ನಾನು ಚಲಾವಣೆಯಲ್ಲಿ ಇಟ್ಕೊಳ್ಬೇಕು. ಈಗ ನೀವು 10 ರೂಪಾಯಿ ನೋಟು ಅದನ್ನು ನಿಷೇಧ ಮಾಡಿದ್ರು ಅಂತಾದರೆ, ಈಗ ಹಳೆಯ 500 ರೂಪಾಯಿ ನೋಟು ಇವತ್ತು ಚಲಾವಣೆಯಲ್ಲಿಲ್ಲ. ಅದು ನಮಗೆ ಯಾರಾದರೂ ಕೊಟ್ಟರು ಅದನ್ನು ನಾವೇನು ಮಾಡ್ತೀವಿ, ಎಸಿತೀವಿ ಅದನ್ನ. ಯಾಕೆ, ಅದು ಚಲಾವಣೆಯಲ್ಲಿ ಇಲ್ಲ. ಹಾಗಾಗಿ ತಮ್ಮನ್ನು ತಾವು ಬಹುಬೇಗನೆ ಚಲಾವಣೆಯಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಶಕ್ತಿಯನ್ನು ಹೊಂದಿದಂತಹ ಕನ್ಯಾ ರಾಶಿಯವರು ಯಾವುದೋ ಒಂದು ವಿಚಿತ್ರವಾದಂತಹ ಆವೇಶಕ್ಕೆ ಒಳಗಾಗಿ ಏನೂ ಆಗದ ರೀತಿಯಲ್ಲಿ ಅವರು ಕೈ ಚೆಲ್ಲಿ ಕೂರುವಂಥ ಸಂದರ್ಭ ಬಂದರೆ ತಮ್ಮನ್ನು ತಾವು ಇವರನ್ನು ಬೆಂಬಲಿಸಬಲ್ಲಂತಹ ಇನ್ನೊಂದು ಶಕ್ತಿಯನ್ನು ಇವರು ರೂಪಿಸಿಕೊಳ್ಳಬೇಕಾಗತ್ತೆ. ಅಂದರೆ ಇದೋ ಅದೋ ಅನ್ನುವಂತಹ ಸಂದರ್ಭದಲ್ಲಿ ಅನುಕೂಲಕರವಾದಂತಹ ಒಂದು ದಾಂಪತ್ಯವೋ, ಅನುಕೂಲಕರವಾದಂತಹ ಮಕ್ಕಳೋ, ಅನುಕೂಲಕರವಾದಂತಹ ಬಂಧುಗಳೋ ಇವರ ಒಂದು ನೆರವಿಗೆ ಬರುವಂಥ ಸನ್ನಿವೇಶವನ್ನು ಇವರು ನಿರ್ಮಾಣ ಮಾಡಿಕೊಂಡ್ರೆ ಬಹಳ ಪ್ರಬಲವಾದಂತಹ ಶಕ್ತಿಯನ್ನು ಇವರು ಪಡೆಯಬಹುದು. ಹಾಗಾಗಿ ಇವರ ಜೀವನದಲ್ಲಿ ಅವಲಂಬನೆ ಇದೆ. ಅವಲಂಬನೆ ಇದೆ ಎಂದ ಮಾತ್ರಕ್ಕೆ ಕೇವಲ ಅವಲಂಬನೆ ಅಲ್ಲ, ನನ್ನ ಅಸ್ತಿತ್ವವು ಕೂಡ ಯಾವ ಅವಲಂಬನೆಯಿಂದ ನಾನು ಸ್ಟ್ರೈಟಾಗಿ ನಿಲ್ಲೋದಕ್ಕೆ ನಾನು ಬಯಸ್ತೇನೋ, ಶಕ್ತಿಯನ್ನು ಪಡೆಯೋದಕ್ಕೆ ಬಯಸ್ತೇನೋ, ಆ ಶಕ್ತಿಗೂ ಕೂಡ ನನ್ನಿಂದ ಶಕ್ತಿ ಸಿಗುವ ರೀತಿಯಲ್ಲಿ ನನ್ನನ್ನು ಚಲಾವಣೆಗೆ ಇಟ್ಕೊಳ್ಬೇಕು. ಅಂಥ ಸಂದರ್ಭ ಬಂದಾಗ ಕನ್ಯಾ ರಾಶಿಯವರು ಅದ್ಭುತವಾದಂಥ ಯಶಸ್ಸನ್ನು ಜೀವನದ ಸಂದರ್ಭದಲ್ಲಿ ಪಡೆದು ಬಿಡ್ತಾರೆ. ಗುರುಗಳೇ, ಇವರು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಾದರೆ ಯಾವ್ದು ಮಾಡ್ಕೋಬಾರ್ದು? ಇವರು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದಕ್ಕೆ ಇದಕ್ಕೆ ಒಂದು ಲಿಮಿಟ್ ಅನ್ನುವಂಥದ್ದೇ ಇಲ್ಲ. ಇವರಿಗೆ ಬೌದ್ಧಿಕವಾಗಿ ಹೋಗಬಹುದಾದಂಥ ಒಂದು ವಿಶೇಷವನ್ನು ಇವರು ತೋರಿಸಬಲ್ಲಂಥ ಸಾಮರ್ಥ್ಯ ಹೊಂದಿರೋದ್ರಿಂದ, ಮುಖ್ಯವಾಗಿ ಕೆಮಿಸ್ಟ್ರಿ. ಹಾಗಾದರೆ ಕೆಮಿಸ್ಟ್ರಿ, ಹಾಗಾದರೆ ಬಯಾಲಜಿ ಇಲ್ಲವೋ ಇವರಿಗೆ ಕೇಳಿದರೆ ಬಯಾಲಜಿಯಲ್ಲೂ ಕೂಡ ಇವರು ಇದನ್ನು ಮಾಡ್ಬೋದು. ಅಂದರೆ ಹಿ ಕ್ಯಾನ್ ಬಿಕಮ್ ಎ ಡಾಕ್ಟರ್. ಮತ್ತು ಎಗೇನ್ ನಾನು ಮತ್ತೆ ಹೇಳೋದು, ಇವರು ವ್ಯಾಪಾರಿಗಳಾಗಿಯೂ ಇವರ ಯಶಸ್ಸನ್ನು ತೋರಿಸ್ಬೋದು. ಬರೀ ವ್ಯಾಪಾರಿ ಅಂತಂದರೆ ಈಗ ಎಲ್ಲೋ ಬೆಂಗಳೂರಿನಲ್ಲಿ ಒಂದು ಕಡೆ ನಾನೊಂದು
ಕಿರಾಣಿ ಅಂಗಡಿ ಇಟ್ಕೊಂಡೆ ಅಂತಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಆಯಾತ ನಿರ್ಯಾತ ಸಂದರ್ಭದ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್, ಅಥವಾ ನಾನು ಯಾವುದೋ ಒಂದು ರಾಷ್ಟ್ರಕ್ಕೆ ಧಾನ್ಯಗಳನ್ನು ಕಳಿಸ್ತೇನೆ, ಅಲ್ಲಿಂದ ಇದನ್ನು ತರಿಸ್ತೇನೆ, ಐ ಬಿಕಮ್ ಎ ಲಿಂಕ್. ಹಾಗೆ ಐ ಮೇ ಬಿಕಮ್ ಎ ಲಿಂಕ್ ಬಿಟ್ವೀನ್ ಎ ಬ್ಯಾಂಕರ್ ಆ್ಯಂಡ್ ದಿ ಎಕ್ಸ್ಪೋರ್ಟರ್, ಆರ್ ಐ ಮೇ ಬಿಕಮ್ ದಿ ಲಿಂಕ್ ಬಿಟ್ವೀನ್ ಎ ಬ್ಯಾಂಕ್ ಆ್ಯಂಡ್ ಇಂಪೋರ್ಟರ್. ಹೀಗೆ ಆ ಎರಡರ ನಡುವೆ ಇವನು ಒಂದು ಶಕ್ತಿಯಾಗಿ, ಅದಕ್ಕೆ ನಾನು ಹೇಳಿದ್ನಲ್ಲ ಅವನ ಬೆಂಬಲದೊಂದಿಗೆ. ಆದರೆ ಅವನ ಬೆಂಬಲ ಬರಬೇಕಾದ್ರೆ ನಾನು ಚಲಾವಣೆಯಲ್ಲಿರಬೇಕು. ಈಗ ನನ್ನಲ್ಲಿ ಪೆನ್ ಇದೆ, ಅವನಲ್ಲಿ ಪೇಪರ್ ಇದೆ. ನಾನು ನಿನಗೆ ಪೆನ್ನು ಕೊಡ್ತೇನೆ ಅಂದಾಗ ಅವನು ಪೇಪರನ್ನು ಕೊಡ್ತಾನೆ, ಅವನು ಪೇಪರನ್ನು ಕೊಡ್ತೇನೆ ಅಂದಾಗ ನನ್ನಲ್ಲಿರುವ ಲೇಖನೆಯನ್ನು ಅವನಿಗೆ ಕೊಡ್ತೇನೆ. ಸೊ ಈ ಎರಡು ಮಿಡ್ಲ್ಮನ್ ಆಗುವಂಥ ಒಂದು ದೊಡ್ಡ ಶಕ್ತಿ. ಮಿಡ್ಲ್ಮನ್ ಹೇಳುವಂಥದ್ದೇನು ಸಾಮಾನ್ಯ ಅಲ್ಲ. ಕೆಲವು ಫೋನನ್ನು 2-3 ಫೋನನ್ನು ಇಟ್ಕೊಂಡಿರ್ತಾರೆ. ಆದರೆ ಎಲ್ಲೆಲ್ಲಿ ಅವರು ಅಮೇರಿಕಕ್ಕೆ ಮಾತಾಡ್ತಾರೆ, ಫ್ರಾನ್ಸಿಗೆ ಮಾತಾಡ್ತಾರೆ, ಎಲ್ಲೋ ಭೂತಾನಿಗೆ ಮಾತಾಡ್ತಾರೆ, ಸಿಂಹಳಕ್ಕೆ ನಮ್ಮ ಶ್ರೀಲಂಕಾಕ್ಕೆ ಮಾತಾಡ್ತಾರೆ, ಡೆಲ್ಲಿಗೆ ಹೀಗೆ ಅವರು ಕೂತಿರುವಂಥ ಜಾಗ ನೋಡಿ ಒಂದೇ ಕಡೆಗೆ ಕೂತಿದ್ದರೂ ಕೂಡ ಕೋಟ್ಯಂತರ ರೂಪಾಯಿಗಳ ಆ ಒಂದು ವಹಿವಾಟು ಆ 4 ಫೋನುಗಳ ಮೂಲಕ ಅವರು ನಡೆಸ್ತಾ ಇರ್ತಾರೆ. ಸೊ ಇಂಥ ಒಂದು ಬೆರಗನ್ನು ತುಂಬಿದಂಥ ಜೀವನದ ಸಂದರ್ಭವನ್ನು ಅರಳಿಸ್ಕೊಡೋದಕ್ಕೆ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂಥ ಅವಕಾಶಗಳು ಸರಿಯಾಗಿ ಸಂದರ್ಭವನ್ನು ಉಪಯೋಗಿಸಿಕೊಂಡಲ್ಲಿ ಸಾಧ್ಯ ಉಂಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.